ಹೆಲೋ ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ಸ್ವಲ್ಪ ತರಕಾರಿ, ಸ್ವಲ್ಪ ಪನ್ನೀರು ಎಲ್ಲ ಹಾಕ್ಬಿಟ್ಟು ಕಟ್ಲೆಟ್ ಮಾಡೋಣ. ಇಲ್ಲಿ ನಾನು ಆಲೂಗಡ್ಡೆ, ಬೀಟ್ರೂಟು, ಬೀನ್ಸು, ಕ್ಯಾಬೇಜು, ಕ್ಯಾಪ್ಸಿಕಮ್ ಎಲ್ಲ ತೊಗೊಂಡಿದ್ದೀನಿ. ನಿಮಗೆ ಇಷ್ಟವಾದ ತರಕಾರಿಗಳನ್ನು ನೀವು ತೊಗೊಳ್ಳಿ. ಚಾಪರಲ್ಲಿ ಒಂದು ಆನಿಯನ್ನು ಮತ್ತು ಸ್ವಲ್ಪ ಬೆಳ್ಳುಳ್ಳಿ ಹಾಗೂ ಶುಂಠಿನ ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನಿಮಗೆ ಯಾವ ತರಕಾರಿಗಳು ಬೇಕು ಆ ತರಕಾರಿ ಎಷ್ಟು ಪ್ರಮಾಣಕ್ಕೆ ಬೇಕೋ ಅಷ್ಟು ಪ್ರಮಾಣಕ್ಕೆ ನೀವು ಚಾಪರಲ್ಲಿ ಹಾಕ್ಕೊಂಡು ಸಣ್ಣಕ್ಕೆ ಹೆಚ್ಕೋಬೇಕು. ಚಾಪರಲ್ಲಿ ಹಾಕ್ತಿರೋ ಅಥವಾ ನಿಮ್ಗೆ ಹೇಗಾಗುತ್ತೋ ಅನುಕೂಲ ಹಾಗೆ ತುಂಬ ಸಣ್ಣಕ್ಕೆ ಚಾಪ್ ಮಾಡಿಕೊಂಡು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀವಲ್ಲ ಅದೇ ಬೌಲಿಗೆ ಹಾಕ್ಕೊಳ್ಳೋಣ. ಇಲ್ಲಿ ಒಂದು ಸ್ವಲ್ಪ ಅವಲಕ್ಕಿನ ನೆನೆಸಿಟ್ಕೊಂಡಿದ್ದೀನಿ, ಸೊ ಅದನ್ನು ಒಂದು ಸ್ವಲ್ಪ ಹಾಕ್ಕೋತಾ ಇದ್ದೀನಿ. ಹಾಗೆಯೇ ಒಂದು ಸ್ವಲ್ಪ ಪನ್ನೀರನ್ನ ಗ್ರೇಟ್ ಮಾಡಿ ಹಾಕ್ಕೋತಾ ಇದ್ದೀನಿ. ಇದಾದ ನಂತರ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಗೆ ಗರಂ ಮಸಾಲೆ ಹಾಕ್ತಾ ಇದ್ದೀನಿ, ಒಂದು ಅರ್ಧ ಟೀ ಸ್ಪೂನ್ ಸಾಕು. ಕಸೂರಿ ಮೇಥಿ, ಆರಿಗ್ಯಾನೋ ಹಾಗೆ ಚಿಲ್ಲಿ ಫ್ಲೇಕ್ಸ್ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಗ್ರೀನ್ ಚಿಲ್ಲಿ ಪೇಸ್ಟನ್ನು ಹಾಕೋತಾ ಇದ್ದೀನಿ. ಇಲ್ಲಿ ಒಂದು ಆಲೂಗಡ್ಡೆನ ಬೇಯಿಸ್ಬಿಟ್ಟು ಅದನ್ನು ಗ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡು ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಿಷ್ಟೇ ಹಾಕಿ ನಾನು ಒಂದು ರೌಂಡ್ ಮಾಡಿದವಾಗ ಇದು ನನಗೆ ಬೈಂಡಿಂಗ್ ಆಗಲಿಲ್ಲ, ಎಲ್ಲ ಪುಡಿ ಪುಡಿ ಆಗೋಯ್ತು. ಸೊ ಈ ಹಂತದಲ್ಲಿ ನೀವೊಂದು 3ರಿಂದ 4 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡ್ರೆ ಚೆನ್ನಾಗಿ ಬೈಂಡಿಂಗ್ ಬರುತ್ತೆ, ಆವಾಗ ಪುಡಿ ಆಗೋದಿಲ್ಲ. ಈ ಥರ ಕಲಿಸ್ಕೊಂಡು ಇದನ್ನು ನೀವು ಯಾವ ಶೇಪ್ ಬೇಕೋ ಆ ಶೇಪ್, ಸಿಲಿಂಡ್ರಿಕಲ್ ಮಾಡಿದ್ರೆ ಅದು ಓವಲ್ ಶೇಪು, ರೌಂಡು, ಸ್ಕ್ವೇರು, ಯಾವ ಶೇಪ್ ಮಾಡ್ಕೋತೀರೋ ಆ ಶೇಪ್ ಮಾಡ್ಕೊಳ್ಳಿ. ನೀವು ಎಷ್ಟು ಎಣ್ಣೆ ಬಳಸ್ಕೊತೀರೋ ಅಷ್ಟು ಎಣ್ಣೆ ಬಳಸ್ಕೊಂಡು, ನಾನಿಲ್ಲಿ ತವಾ ಫ್ರೈ ಮಾಡಿದ್ದೀನಿ, ಡೀಪ್ ಫ್ರೈ ಮಾಡೋರು ಡೀಪ್ ಫ್ರೈ ಮಾಡ್ಕೋಬೋದು. ಮಕ್ಕಳಿಗೆ ಒಂದು ಸ್ನ್ಯಾಕ್ಸ್ ಬಾಕ್ಸಿಗಾದರೂ ಆಗುತ್ತೆ, ಸಂಜೆ ಈವ್ನಿಂಗ್ಸ್ ತಿನ್ನೋದಕ್ಕೂ ಚೆನ್ನಾಗೇ ಇರುತ್ತೆ. ಒಂದ್ಸರಿ ಟ್ರೈ ಮಾಡಿ, ಹಾಗೆ ನಿಮ್ಮ ಫೀಡ್ಬ್ಯಾಕ್ನ ತಿಳಿಸಿ. ನನ್ನ ರೆಸಿಪೀಸ್ ನಿಮಗೆ ಇಷ್ಟವಾದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.